ಮೊನ್ನೆ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಹಾಗೂ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡಿದ ಸ್ಥಳವನ್ನು ಮೈಲಿಗೆ ಎಂದು ಪರಿಗಣಿಸಿ ಹೋಮ ಹವನ ಮಾಡಿ ಶುದ್ಧೀಕರಣ ನಡೆಸಿದ ಘಟನೆಯನ್ನು ಸಂವಿಧಾನ ಸಂರಕ್ಷಣಾ ಸಮಿತಿ ಕರ್ನಾಟಕ ಮತ್ತು ರಾಜ್ಯದ ವಿವಿಧ ದಲಿತ ಸಂಘಟನೆಗಳ ಮುಖಂಡರು ತೀವ್ರವಾಗಿ ಖಂಡಿಸಿದ್ದಾರೆ. ಈ ಕುರಿತು ಗಾಂಧಿನಗರದ ಕನಿಷ್ಕಾ ಹೋಟೆಲ್ನಲ್ಲಿ ಸಂವಿಧಾನ ಸಂರಕ್ಷಣಾ ಸಮಿತಿ ಕರ್ನಾಟಕ ವತಿಯಿಂದ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿಯ ರಾಜ್ಯಾಧ್ಯಕ್ಷ ಬಿ ಗೋಪಾಲ್, ಈ ಶುದ್ಧೀಕರಣ ಕ್ರಿಯೆ ಕೇವಲ ಒಬ್ಬ ಸಾಂವಿಧಾನಿಕ ಸ್ಥಾನದಲ್ಲಿರುವ ಖರ್ಗೆ ಅವರಿಗಷ್ಟೇ ಅಲ್ಲದೆ ಇಡೀ ದಲಿತ ಸಮುದಾಯಕ್ಕೆ ಮಾಡಿದ ಅವಮಾನ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಅದರಿಂದ ಇದನ್ನ ನಾವು ಎಲ್ಲರೂ ಸೇರಿ ತುಂಡವಾಗಿ ಖಂಡಿಸ್ತೀವಿ. ಈಗ ಅದು ಮೋಸ್ಟ್ಲಿ ನನ್ನ ಪ್ರಕಾರ ಅವರು ಅಲ್ಲಿಂದ ಬಂದ ಮೇಲೆ ಆಕ್ಟ್ಗೆ ಅನ್ವಯಿಸಲ್ಲ ಅಂತ ಕಾಣುತ್ತೆ. ಆದರೂ ಕೂಡ ಈ ಘಟನೆಯನ್ನ ಆ ಜಾರ್ಖಂಡ್ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಯಾರಾದರೂ ಆಗಲಿ ಖಂಡಿಸಿ ಇನ್ನು ಮುಂದೆ ಆಗಬಾರ್ದು ಅನ್ನೋ ಸೂಚನೆಗಳನ್ನು ಕೊಡಬೇಕಾಗಿತ್ತು. ಆದರೆ ಇದುವರೆಗೂ ಯಾರು ಕೂಡ ಇನ್ನು ಮುಂದೆ ಇಂಥ ಘಟನೆ ಆಗಬಾರ್ದು ಅಂತ ಸೂಚನೆಯನ್ನು ಕೊಟ್ಟಿಲ್ಲ. ಅದರಿಂದ ನಾವು ಈ ಪತ್ರಿಕಾಗೋಷ್ಠಿ ಮೂಲಕ ಸಮಸ್ತ ಭಾರತ ದೇಶದ ಮೊಟ್ಟ ಮೊದಲಿಗೆ ಕರ್ನಾಟಕ ರಾಜ್ಯದ ಎಲ್ಲ ದಲಿತರು SC ST OBCಗಳಿಗೆ ನಾನು ಈ ಪತ್ರಿಕಾಗೋಷ್ಠಿ ಮೂಲಕ ಒಂದು ಸಂದೇಶವನ್ನು ಕೊಡಬೇಕಂತ ಯೋಚನೆ ಮಾಡಿದ್ದೀನಿ. ಏನು ಅಂದರೆ, ಈಗ RSS 100 ವರ್ಷಗಳ ಕಾಲ ಈ ದೇಶದಲ್ಲಿ ಒಂದು ಸಂಘವನ್ನು ಕಟ್ಕೊಂಡು ರಿಜಿಸ್ಟ್ರು ಮಾಡಿಕೊಳ್ಳದೆ ಕೋಟ್ಯಾಂತರ ರೂಪಾಯಿ ಅನುದಾನಗಳನ್ನು ಪಡ್ಕೊಂಡು ಆಗ್ತಾ ಇದೆ. ಅವರ ಉದ್ದೇಶ ಏನಂದ್ರೆ ಮತ್ತೆ ಹಿಂದೂ ರಾಷ್ಟ್ರ ಕ್ರಿಯೇಟ್ ಮಾಡ್ಬೇಕಂತ ಯೋಚನೆ ಮಾಡ್ಕೊಂಡಿದ್ದಾರೆ. ಸಂವಿಧಾನದಲ್ಲಿ ಮುಂದೆ ಖರ್ಗೆ ಅವರಿಗೆ ಖರ್ಗೆ ಅಂತ ಮಹಾನ್ ದೊಡ್ಡ ಕಾಂಗ್ರೆಸ್ 140 ವರ್ಷಗಳ ಒಂದು ರಾಷ್ಟ್ರೀಯ ಪಕ್ಷದ ನಾಯಕರಿಗೆ ಈ ರೀತಿ ಅವಮಾನ ಆಗೋದಾದ್ರೆ ಇನ್ನು ನಮ್ಮಂಥವ್ರ ಕತೆ ಏನು, ಹಳ್ಳಿಗಳಲ್ಲಿ ಇರ್ತಕ್ಕಂಥ ಜನರ ಕತೆ ಏನು? ಅದರಿಂದ ನಾವು ಹಳ್ಳಿಗಳಲ್ಲಿ ಪ್ರವಾಸ ಮಾಡಿ ಅದಕ್ಕೆ ಎಲ್ಲ ಒಂದು ಒಕ್ಕೂಟ ಮಾಡಿಕೊಂಡು ಬೌದ್ಧ ಧರ್ಮದ ಕಡೆನೆ ಆಲ್ಟರ್ನೇಟಿವ್ ಕೊಡ್ಬೇಕಲ್ಲ ನಾವು. ಈಗ ಅವರು RSS ಕಟ್ಕೊಂಡಿದ್ದಾರೆ, ನಮ್ದೇನಿಲ್ಲ, ನಾವು DSS ಆ ಸಂಘ ಈ ಸಂಘ ಅಂತ ಕಟ್ಕೊಂಡಿದ್ದೀವಿ. ನಾವೆಲ್ಲ ಒಂದಾಗಿ ಒಂದೇ ವೇದಿಕೆಯಲ್ಲಿ ಕೆಲಸ ಮಾಡ್ತಾ ಇನ್ನು ಮುಂದೆ ಎಲ್ಲ ಯಾರ್ಯಾರು ನಮ್ಮ ಜನ ಅವಿದ್ಯಾವಂತರು ಜಾಸ್ತಿ, ಅದರಲ್ಲೂ ಈ ಧರ್ಮದ ಮೂಢನಂಬಿಕೆಗೆ ಬಲಿಯಾಗಿರೋ ಮುಖಂಡರು ಅವರು ಜಾರ್ಖಂಡಲ್ಲಿ ಒಂದು ಬಹಿರಂಗ ಸಭೆಗೆ ಹೋದಾಗ ಅಲ್ಲಿ ಶುದ್ಧೀಕರಣ ಮಾಡಿರ್ತಕ್ಕಂಥ ಈ ಮನು ವ್ಯಾಧಿಗಳಿಗೆ ಧಿಕ್ಕಾರ ಇರೋದ್ರ ಮೂಲಕ ಸಗಣಿ ಮತ್ತು ಗಂಜಲದಿಂದ ಶುದ್ಧೀಕರಣ ಆಗೋದಾದ್ರೆ ಆ ಗಂಜಲ ಮತ್ತು ಆ ಸಗಣಿ ಪವಿತ್ರ ಅನ್ನೋದಾದ್ರೆ ಪ್ರತಿದಿನ ಆ ಗಂಜಲವನ್ನ ಆ ಮನೋವ್ಯಾಧಿಗಳು ಕುಡಿಬೇಕು. ಬೆಳಿಗ್ಗೆ ಟಿಫನ್ ಮಾಡ್ತಕ್ಕಂಥ ರೊಟ್ಟಿ, ಚಪಾತಿ, ಸಾಗು ಇತ್ಯಾದಿ ಅಂತಿದ್ದಾರೆ, ಅದರ ಬದಲಿಗೆ ಸಗಣಿ ತಿನ್ನಬೇಕು. ಆವಾಗ ಆ ಪವಿತ್ರತೆ ಅವರಿಗೆ ಅರ್ಥ ಆಗುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ. ಆದರೆ ಅದು ಅವಮಾನ ಖರ್ಗೆ ಅವರಿಗೆ ಮಾಡಿದ್ದಲ್ಲ, ಇಡೀ ಭಾರತ ದೇಶದ ಅಸ್ಪೃಶ್ಯ ಸಮುದಾಯಕ್ಕೆ ಮಾಡಿದ ಅಪಮಾನ ಅಂತ ಹೇಳಿ ನಾವು ಖಂಡನೆ ಮಾಡ್ತಾ ಇದ್ದೀವಿ ಇವತ್ತ. ಇದಕ್ಕೆ ಮಾನ್ಯ ಗೃಹ ಸಚಿವರು
ಕೇಂದ್ರದ ಗೃಹ ಸಚಿವರು ಮಾತಾಡಬೇಕಾಗಿತ್ತು. ಅವ್ರು ಏನೂ ಮಾತಾಡಿಲ್ಲ. ಅಂದ್ರೆ ಇವರ ಉದ್ದೇಶ ಏನು ಅಂದ್ರೆ ನಾವು RSS ನಿಂದ ಬಂದವರು, 11 ವರ್ಷ ಕೇಂದ್ರ ಸರ್ಕಾರದವನ್ನ ಹಿಡ್ಕೊಂಡಿದ್ದೀವಿ, ಅಸ್ಪೃಶ್ಯರು, ಈ ದೇಶದ ಅಸ್ಪೃಶ್ಯರು ನಮ್ಮನ್ನು ಏನ್ ಮಾಡಬಲ್ಲರು ಅನ್ನೋ ಒಂದು ತಲೆ ಒಳಗಡೆ ಅವರಲ್ಲಿ ತುಂಬಿಟ್ಟಿದೆ. ಇದೇ ಕರ್ನಾಟಕದಲ್ಲೂ ಕೂಡ ಅದೇ ಚಾಳಿ ನಡೀತಾ ಇದೆ. ಕಳೆದ 2-3 ತಿಂಗಳ ಹಿಂದೆ ತುಮಕೂರಿನಲ್ಲಿ ಒಂದು ದೇವಸ್ಥಾನಕ್ಕೆ ದಲಿತ ಹುಡುಗ ಪ್ರವೇಶ ಮಾಡ್ದ ಅಂತ ಹೇಳಿ ಪೂಜಾರಿ ಆಚರಣೆಗಳನ್ನ ನಿಲ್ಲಿಸಿ ಹೋಮ ಆಚರಣೆಗಳು ಮಾಡಿದ್ರು. ಅವ್ರಿಗೆ ಆಗಿದ್ದೇನು? ತಕ್ಷಣ ಅವರಿಗೆ ಅಟ್ರಾಸಿಟಿ ಕೇಸ್ ಹಾಕಿದಾಯ್ತು. ಹಾಗೆ ಉಡುಪಿ ದೇವಸ್ಥಾನದಲ್ಲೂ ಕೂಡ ಇದು ನಡೀತು. ಕಳೆದ 10 ವರ್ಷದಿಂದ ಈಚೆಗೆ RSS ಬಜರಂಗ ದಳ ಬಿಜೆಪಿಯವರನ್ನ ವಶಪಡಿಸಿಕೊಂಡು, ಆಮೇಲೆ ಬಿಜೆಪಿಯ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ಬೋದು ಮತ್ತು ಇನ್ಯಾರೇ ಆಗಿರ್ಬೋದು, ವಿಧಾನಸೌಧದಲ್ಲೂ ಕೂಡ ನಾವು RSS ಇಂದ ಬಂದವರೇ ಅಂತ ಹೇಳಿ ಮಾತನಾಡಿಕೊಂಡಿದ್ದಾರೆ. ಆದ್ರೆ ಇದುವರೆಗೂ ಆ ಧೈರ್ಯ ಅವ್ರಿಗೆ ಇರ್ಲಿಲ್ಲ. ಈಗ ಏನಾಗಿದೆ ಅಂದ್ರೆ ದಲಿತರು ಪಂಗಡಗಳಾಗಿದ್ದಾವೆ, ನಮ್ಮನ್ನೇನು ಮಾಡಕ್ಕಾಗಲ್ಲ ಅಂತ ಹೇಳಿ ಅವರು ಭಾವಿಸಿರ್ಬೋದು.